ಏನಿದು ಮರಗಳ ಮಧ್ಯೆ ಗೋಪುರ ಕಾಣಿಸ್ತಾ ಇದೆ ಅಂದ್ಕೊಂಡ್ರಾ? ಏನಿಲ್ಲ. ಆಕ್ಲ್ಯಾಂಡಲ್ಲಿ ಏನು ಫೇಮಸ್ ಹೇಳಿ? ನಮ್ಮ ಸ್ಕೈ ಟವರು. ಅದು ಪ್ರತಿ ಒಂದಿನವೂ ಕಲರ್ ಚೇಂಜ್ ಆದಾಗ ಫೋಟೋ ತೊಗೋತಿದ್ನಲ್ಲ, ಅದನ್ನು ಹಾಕಿದ್ದೀನಿ ಅಷ್ಟೇ. ಹಾಗಂತ ಇವತ್ತು ನಾನು ಬರೀ ಸ್ಕೈ ಟವರ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಇವತ್ತಿನ ಮೇನ್ ಅಟ್ರ್ಯಾಕ್ಷನ್ನು ಆಕ್ಲ್ಯಾಂಡ್ ಹಾರ್ಬರ್. ಇವತ್ತು ಅದಕ್ಕೋಸ್ಕರನೇ ಹೋಗಿದ್ದೆ. ಮತ್ತು ಇನ್ನೊಂದು ಏನೋ ಲೈಟಿಂಗ್ ಇತ್ತು ಅಲ್ಲಿ ಕೆಥೆಡ್ರಲ್ದು, ಅದನ್ನು ಇದು ಮಾಡಬೇಕು ಅಂತ ಹೋಗಿದ್ದೆ. ಆದರೆ ಆ ಲೈಟಿಂಗ್ನ ತೆಗೆದುಬಿಟ್ಟಿದ್ರು. ಬೇಜಾರಾಯಿತು, ತೆಗೆದುಬಿಟ್ಟಿದ್ದಾರಲ್ಲ ಅಂತ. ಆದರೂ ಕೂಡ ಹಾರ್ಬರನ್ನು ತೋರಿಸೋಣ, ಅದಿಲ್ಲದೆ ಹೋದ್ರೆ ಏನಂತೆ ಅಂದ್ಬಿಟ್ಟು ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದೆಲ್ಲ ನಿಮಗೆ ಇಷ್ಟ ಆಗಬಹುದು, ನೋಡಿ. ಇದು ನಮಗೀಗ ಚಳಿಗಾಲ ಅಲ್ವಾ, ಇನ್ನೂ ಮುಗ್ದಿಲ್ಲ. ಈಗ ಜೂನ್ ಜುಲೈ ಅಲ್ವಾ, ಈಗ ಸ್ವಲ್ಪ ಟೇಪರ್ ಆಗ್ತಾ ಇದೆ. ಅಂದರೆ ಮುಗಿತಾ ಇದೆಯಲ್ಲ, ಸ್ವಲ್ಪ ಕಡಿಮೆ ಆಗ್ತಿದೆ. ಆದ್ದರಿಂದ ಕಡಿಮೆ ಅಂತಂದರೆ ಸ್ವಲ್ಪ ಕೆಳಗೆ ಬರ್ತಿರೋದ್ರಿಂದ ಮುಗಿಯೋ ಟೈಮಲ್ಲಿ ತುಂಬ ಜುಲೈಯಲ್ಲಿ ತುಂಬ ಚಳಿ ಇರುತ್ತೆ. ಒಂದೊಂದು ದಿನ ಅಂತೂ ನಡುಗ್ತಾ ಇರ್ತೀವಿ ಹಾಗೆ. ಇದು ಬೆಳಗಿನ ಜಾವ ಎದ್ದಾಗ ಮಂಜನ್ನು ಮುಸ್ಕೊಂಡಿರೋದು. ಇದು ನನ್ನ ಅಪಾರ್ಟ್ಮೆಂಟಲ್ಲಿದ್ವಲ್ಲ, ಆಗ ತೊಗೊಂಡಿದ್ದೆ. ಫುಲ್ಲು ಮುಂದಿನ ಬಿಲ್ಡಿಂಗೇ ಕಾಣಿಸ್ತಾ ಇರಲಿಲ್ಲ, ಹಾಗೋ ಹೀಗೋ ತೊಗೊಂಡೆ. ಮತ್ತು ಅಪಾರ್ಟ್ಮೆಂಟಿಂದ ಅಲ್ಲಿ ಕಾಣಿಸೋದು ಏನು, ಈ ಸಣ್ಣದು ಇದು ಕೋಲ್ ಥರ ಇದೆಯಲ್ಲ, ಅದೆಲ್ಲ ಫೆರ್ರಿಗಳು. ಅಲ್ಲಿ ಕಾರ್ ಪಾರ್ಕ್ ಮಾಡ್ದಂಗೆ ಮಾಡಿದರು, ಇಟ್ಟಿರ್ತಾರೆ ಪ್ರೈವೇಟ್ ಇದು ಓನಾಗಿ. ಆಮೇಲೆ ಒಂದಿನ ನಾನು ಮತ್ತೆ ಪುನಃ ನಾರ್ತ್ ಶೋರಿಗೆ ಹೋಗ್ಬೇಕಾಯ್ತು ಆಕ್ಲ್ಯಾಂಡಿಂದ. ಆಕ್ಲ್ಯಾಂಡನ್ನೇ ನಾರ್ತ್ ಶೋರ್ ಅಂತಂದರು. ನಾನು ಹೇಳಿದ್ದೀನಿ ಅಲ್ವಾ ನಿಮಗೆ, ಆಕ್ಲ್ಯಾಂಡ್ ಅಂತ ಅಂದರೆ ನಾರ್ತು, ಸೌತು, ಈಸ್ಟು, ವೆಸ್ಟು ಅಂತ. ಹಾಗೆ ಅವತ್ತು ನಾರ್ತ್ ಶೋರ್ಗೆ ಹೋಗುವಾಗ ಬಸ್ಸಲ್ಲಿ ಹೋಗಿದ್ನಲ್ಲ, ಮೇಲ್ಗಡೆ ಡಬಲ್ ಡೆಕ್ಕರ್ ಬಸ್ಸು ಮೇಲೆ ಕೂತಿದ್ನಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಹಾಗೆಯೇ ವಿಡಿಯೋ ಶೂಟ್ ಮಾಡಿಕೊಂಡೆ, ಅಪ್ಲೋಡ್ ಮಾಡೋಣ ಅಂತ. ಆಕ್ಲ್ಯಾಂಡ್ ಅಂದ ತಕ್ಷಣ ಯಾವುದೇ ಗ್ರೀಟಿಂಗ್ ಕಾರ್ಡ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಫಸ್ಟ್ ಇದೊಂದು ಪಿಕ್ಚರ್ ಹಾಕ್ಬಿಡ್ತಾರೆ. ಆಕ್ಲ್ಯಾಂಡ್ ಅಂದ ತಕ್ಷಣ ಸ್ಕೈ ಟವರು ಮತ್ತು ಸುತ್ತಮುತ್ತ ಅಷ್ಟು ಬಿಲ್ಡಿಂಗ್ಗಳು. ಆಕ್ಲ್ಯಾಂಡ್ ಅಂತಂದ್ರೆ ಅಷ್ಟೇ, ಅಲ್ಲಿ ಅಷ್ಟು ಬಿಲ್ಡಿಂಗ್ ಇತ್ತಲ್ಲ ಮುಂಚೆ, ಅಷ್ಟೇ. ಇದು ಫಸ್ಟು ನನ್ನ ಮದುವೆ ಆದಾಗ ಹಸ್ಬೆಂಡ್ ನನಗೆ ವೀಸಾ ಫಾರ್ಮ್ಗಳೆಲ್ಲ ಕಳಿಸಿದ್ರಲ್ಲ, ಆಗ ಒಂದಷ್ಟು ಗ್ರೀಟಿಂಗ್ ಕಾರ್ಡ್ಗಳು ಕಳಿಸಿದ್ರು. ಅದರಲ್ಲಿ ಪೋಸ್ಟ್ ಕಾರ್ಡಲ್ಲಿ ಗ್ರೀಟಿಂಗ್ಸು. ಅದರಲ್ಲೇನು ಅಂತಂದ್ರೆ ಫಸ್ಟ್ ಇದ್ದಿದ್ದೇ ಇದು. ಆಕ್ಲ್ಯಾಂಡ್ ಅಂದ ತಕ್ಷಣ ಇದು ನೀರು, ಐಲ್ಯಾಂಡ್ ಅಲ್ವಾ, ದ್ವೀಪ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ನೀರೇನೆ. ಇದರಲ್ಲಿ ನ್ಯೂಜಿಲ್ಯಾಂಡಲ್ಲಿ ನೀರು. ಆಮೇಲೆ ಸ್ಕೈ ಟವರು, ಇದು ಹಾರ್ಬರು, ಅದು ಇದು ನೋಡಿ. ರೋಡು ಬಸ್ಸಿಂದ ಹೋಗುವಾಗ ಮೇಲಿಂದ ತೆಗಿತಾ ಇದ್ದೆ, ಆದರೂ ರೋಡ್ ತೆಗಿಯೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಈ ಸೀನ್ನೇ ತೊಗೊಂಡು ಕೂತ್ಕೊಳ್ಳೋಣ ಅಂತ ತುಂಬ ಇಷ್ಟ ಆಗ್ತಿತ್ತು. ಈಗಲೂ ಕೂಡ ಆ ಕಡೆ ಸೈಡ್ ಹೋಯಿತು ಅಂತಂದರೆ ಇದರಲ್ಲಿ ಇಟ್ಕೊಂಡು ಸೀನ್ರಿಗಳು ನೋಡ್ಕೊಂಡು ಈ ಥರ ದಿನ ಎಷ್ಟು ಸಲ ನೋಡಿದ್ರೂ ಕಣ್ಣಿಗೆ ಒಂಥರ ಹಬ್ಬ, ಪ್ರತಿ ಸಲ ಹೊಸದಾಗಿ ನೋಡಿದ ಹಾಗೇ. ಅದರಿಂದ ಅದು ರೋಡ್ ಸೈಡ್ಗೆ ಇದಾಗೋದೇ ಇಲ್ಲ. ಆಮೇಲೆ ಮತ್ತೆ ನಾನು ಪ್ರತಿ ಸಲ ಹೇಳ್ತೀನಿ, ಹಾರ್ಬರ್ ಬ್ರಿಡ್ಜ್ ಅಂತ ನೋಡಿ. ಹಾರ್ಬರ್ ಬ್ರಿಡ್ಜಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕೆಳಗೆ ಹೋಗಬೇಕು. ಅದ್ರ ಕೆಳಗೆ ಹೋಗಿದ್ರೂ ಏನೋ ಒಂಥರ ನನಗೆ ಖುಷಿ. ಹಾರ್ಬರ್ ಬ್ರಿಡ್ಜು, ಆ ಹಾರ್ಬರ್ ಬ್ರಿಡ್ಜು ಅಂತಂದರೆ ಫೇಮಸ್ಸು. ಏನು ಅಂತಂದರೆ ಸೆಂಟ್ರಲ್ ಆಕ್ಲ್ಯಾಂಡು ಮತ್ತು ನಾರ್ತ್ ಶೋರು ಇದಕ್ಕೂ ಕನೆಕ್ಟ್ ಮಾಡುತ್ತೆ ನೋಡಿ. ಇದು ಬಸ್ಸು ಆ ಬ್ರಿಡ್ಜ್ ಕೆಳಗೆ ಹೋಗೋದಕ್ಕಾಗಲ್ಲ. ಅದು ತುಂಬ ವರ್ಷ ಆಗಿದೆ, ಸುಮಾರು 1800 ಏನೋ ಕಟ್ಟಿದ್ದು. ಆದರೂ ಕೂಡ ಅದನ್ನು ಮೇಂಟೈನ್ ಮಾಡಿ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅದರ ಮೇಲೆ ಹೆಚ್ಚಿಗೆ ಲೋಡ್ ಆಗಬಾರ್ದು, ಇದು ಹೊರಟೋಗುತ್ತೆ. ಅದೆಷ್ಟೇ ಐರನ್ ಯೂಸ್ ಮಾಡಿ ಗಟ್ಟಿಮುಟ್ಟಾಗಿ ಮಾಡಿದರು, ಸತತವಾಗಿ ಅದನ್ನು ಯೂಸ್ ಮಾಡೋದ್ರಿಂದ ಅದಕ್ಕೂ ಒಂದು ಇದು ಸವಿತಾ ಬರುತ್ತಲ್ವ ಎಲ್ಲ. ಅದಕ್ಕೇ ಅದ್ರ ಪಕ್ಕ ಈಗ ಇನ್ನೊಂದು ರೋಡ್ ಥರ ಮಾಡ್ಕೊಂಡಿದ್ದಾರೆ ಬ್ರಿಡ್ಜ್ ಪಕ್ಕನೇ. ಮತ್ತು ನೋಡಿ, ಫಸ್ಟೇ ಹೇಳಿದೆ ಅಲ್ವಾ, ಅಲ್ಲಿ ಇನ್ನೊಂದು ಈ ಥರ ಹೀಗೆ ನಿಲ್ಲಿಸಿರ್ತಾರೆ ಡಾಕ್ ಇದು ಮಾಡಿ. ಇದೆಲ್ಲ ಪ್ರೈವೇಟು, ಓನಾಗಿ ಇದು ಮಾಡ್ಕೊಂಡಿರ್ತಾರಲ್ಲ, ಮನೆಗಳಲ್ಲಿ ನಿಲ್ಲಿಸ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಬಾಡಿಗೆ ತೊಗೊಂಡು ಇದು ಮಾಡಿರ್ತಾರೆ, ನಿಲ್ಲಿಸಿರ್ತಾರೆ.
ನನಗೆ ಆ ಶಿಪ್ಪು ಅದು ಇದು ಅದರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದರೂ ಕೂಡ ಹೇಳಿದೆ. ಆಮೇಲೆ ಇವತ್ತು ಮತ್ತೆ ಪುನಃ ಅದಕ್ಕೋಸ್ಕರನೇ ಬಂದಿದ್ವಲ್ಲ ಹಾರ್ಬರ್ ತೋರಿಸೋಣ ಅಂತ. ಇದು ಆಕ್ಲೆಂಡ್ಗೆ ಇದಾಗ್ತಾ ಇದ್ದಂಗೆ ಏನೋ ಮೇಯ್ನ್ ಸಿಟಿಗೆ ಬರ್ತಾ ಇದ್ದಂಗೆ ಈ ರೋಡು ಇದೇನು ಅಂತಂದರೆ ಆಕ್ಲೆಂಡ್ ಯೂನಿವರ್ಸಿಟಿ, ಫುಲ್ಲು ಯೂನಿವರ್ಸಿಟಿ ಇದೆ. ಆಕ್ಲೆಂಡ್ ಯೂನಿವರ್ಸಿಟಿ ನ್ಯೂಜಿಲೆಂಡಲ್ಲಿ ಆಕ್ಲೆಂಡ್ ಯೂನಿವರ್ಸಿಟಿ ಅಂತಂದರೆ ತುಂಬಾ ಫೇಮಸ್ಸು. ಅದರಲ್ಲಿ ಸಿಟಿ ಫುಲ್ಲು ಈ ಇದ್ರದ್ದೆ ಆಕ್ಲೆಂಡ್ ಯೂನಿವರ್ಸಿಟಿದೆ ಬಿಲ್ಡಿಂಗ್ಗಳು ಫುಲ್ಲು ತುಂಬ. ಆಮೇಲೆ ಇಲ್ಲಿ ಬಿಲ್ಡಿಂಗ್ಗಳದ್ದು ರೇಟ್ಗಳು ತುಂಬಾ ಜಾಸ್ತಿ. ಅಲ್ಲಿ ಒಂದು ಯೂನಿವರ್ಸಿಟಿ ಬಿಲ್ಡಿಂಗ್ ಆದರೆ ಪಕ್ಕ ಅಪಾರ್ಟ್ಮೆಂಟ್ಗಳು ಇದು ರೆಂಟು ಮಕ್ಕಳುಗಳಿರ್ತಾರಲ್ಲ ಯೂನಿವರ್ಸಿಟಿ ಇದಕ್ಕೆ ಬಂದಿರ್ತಾರಲ್ಲ ಹೊರಗಡೆಯಿಂದ ಎಲ್ಲ, ಅವ್ರುಗಳು ಇರೋದಕ್ಕೆ ರೆಂಟು ಅಪಾರ್ಟ್ಮೆಂಟ್, ಸರ್ವಿಸ್ಡ್ ಅಪಾರ್ಟ್ಮೆಂಟ್ ಅಂತ ಇರುತ್ತೆ, ಎಲ್ಲ ಅಲ್ಲೇ ಇರುತ್ತೆ ಇದು. ಆಮೇಲೆ ಇದು ಇನ್ನೊಂದು ಅಟ್ರ್ಯಾಕ್ಷನ್ನು ಈ ಇದು ಚರ್ಚ್ ಕೆಥೆಡ್ರಲ್ ಥರ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಒಂದಿನ ಹೊರಗೋಗಿ ನೋಡಬೇಕು ಅಂದ್ಕೋತೀನಿ, ನೋಡೋಣ ಯಾವಾಗ ಅದು ಅಂತ. ಸಿಗ್ನಲ್ ಬಂತು. ಸಿಗ್ನಲ್ಲು ಇದಕ್ಕೆ ಅಷ್ಟೊಂದೇನು ಟೈಮ್ ಇರಲಿಲ್ಲ, ಮರ್ತೋಯ್ತು ನನಗೆ ಆಫ್ ಮಾಡಿ ಮತ್ತೆ ಅದನ್ನು ಇದು ಮಾಡ್ಕೋಬೇಕು ಅಂತ, ಹಾಗೆಯೇ ನಿಲ್ಲಿಸ್ಕೊಂಡಿದ್ದೆ. ನೋಡಿ ಈಗ ಮುಂದೆ ಅಲ್ಲಿ ವೈಟ್ ಕಾರ್ ಹೋಗ್ತಿದೆಯಲ್ಲ, ಅಲ್ಲಿಂದ ಅದಕ್ಕೂ ಮುಂಚೆನೂ ಇನ್ನೊಂದು ಸಿಗ್ನಲ್ ತನಕನೂ ಇದೇನೆ. ಇದು ಮತ್ತೆ ಪುನಃ ಯೂನಿವರ್ಸಿಟಿ ಬಿಲ್ಡಿಂಗೇ, ಇವೆಲ್ಲ ಯೂನಿವರ್ಸಿಟಿ ಬಿಲ್ಡಿಂಗು. ತುಂಬ ಒಂಥರ ನೋಡ್ತಿದ್ರೆ ತುಂಬ ಇದು ಟ್ರಾಫಿಕ್ ಇರೋದು. ಟ್ರಾಫಿಕ್ ಅಂತಂದರೆ ಓಡಾಡ್ತಿರ್ತಾರೆ. ಇದು ಬ್ರಿಟೋಮಾರ್ಟು, ಮುಂಚೆ ಇದನ್ನು ಬ್ರಿಟೋಮಾರ್ಟ್ ಅಂತ ಇದ್ವಿ, ಆದರೆ ಈಗ ಅದನ್ನು ಟ್ರೈನ್ ಸ್ಟೇಷನ್ನು, ನಿಮಗೆಲ್ಲ ಗೊತ್ತೇ ಇಲ್ಲ ಅಲ್ವಾ, ಸಾರಿ, ಅದು ರೈಲ್ವೆ ನಿಲ್ದಾಣ. ಆದರೆ ಈ ಬಿಲ್ಡಿಂಗ್ ನೋಡಿದ್ರೆ ಯಾರಿಗೂ ಅನಿಸೋದೇ ಇಲ್ಲ ಅಲ್ವಾ ರೈಲ್ವೆ ನಿಲ್ದಾಣ ಅಂತ. ಇದು ತುಂಬಾ ಯಾವಾಗ ಅಂತಂದರೆ ಇದನ್ನು ರೆನೋವೇಟ್ ಮಾಡೋದಕ್ಕೆ ಮತ್ತು ಇದು ಪುನರ್ಜೀರ್ಣೋದ್ಧಾರ ಅಂತಾರಲ್ಲ, ಅದನ್ನು ಮಾಡಿದ್ದು 2015 ಅನಿಸುತ್ತೆ, 2015ರಲ್ಲಿ ಶುರು ಮಾಡಿದರು ಆಗ. ಆದರೆ ಈಗ ಕಂಪ್ಲೀಟ್ ಆಗಿದೆ, ಚೂರು ಮಾಡಿಕೊಂಡು. ಈಗ ಇದನ್ನು ಬ್ರಿಟೋಮಾರ್ಟ್ ಅನ್ನೋದನ್ನು ತೆಗೆದುಬಿಟ್ಟು ಹೊಸದಾಗಿ ಹೆಸರು ವೈಟಮಾಟ ಅಂತ ಇದು ಮಾಡಿದ್ದಾರೆ. ಮೌರಿ ಹೆಸರು ಇದು, ಈ ಲ್ಯಾಂಡನ್ನೇ ಮೌರಿ ಇದಲ್ವಾ, ಅದಕ್ಕೇ ಈಗ ಎಲ್ಲ ಸಾಮಾನ್ಯ ಎಲ್ಲದನ್ನೂ ಇದು ಅವರ ಲಿಪಿಗಳಲ್ಲೇ ಇದು ಮಾಡ್ತಾ ಇರೋದು, ಭಾಷೆಯಲ್ಲೇ ಎಲ್ಲದಕ್ಕೂ ಹೆಸರುಗಳು ಎಲ್ಲ ಈಗ ನಮ್ಮದು ಎಲ್ಲ ಹಾಗೆ ಇತ್ತಲ್ವ, ಮುಂಚೆ ಮೈಸೂರು ಅಂತ ಇದು ಮಾಡ್ತಾಯಿದ್ರು, ಈಗ ಮೈಸೂರು ಅಂತ ಇದು ಮಾಡ್ತೀವಲ್ವ. ಮತ್ತು ಬೆಂಗಳೂರು, ಮುಂಚೆ ಎಲ್ಲ ಬ್ಯಾಂಗ್ಳೂರು ಅಂತಿದ್ರು, ಈಗ ಬೆಂಗಳೂರು ಅಂತ ಆಗಿದೆಯಲ್ಲ ಹಾಗೆ. ಈಗ ನೋಡಿ ಅಲ್ಲಿಂದ ಮುಂದೆ ಹಾಗೆ ಬಂತು ಅಂದರೆ ಇದೆಲ್ಲ ಕ್ವೀನ್ ಸ್ಟ್ರೀಟಲ್ಲಿ ಸ್ಟ್ರೈಟು ಕೆಳಗೆ ಡೌನು. ಕ್ವೀನ್ ಸ್ಟ್ರೀಟೇ ಮೇಯ್ನು ಇದು ಆಕ್ಲೆಂಡ್ ಇದು CBDಗೆ ಕಮರ್ಷಿಯಲ್ ಹಬ್ಬು. ಮತ್ತು ಈ ಬಿಲ್ಡಿಂಗು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲೈಟಲ್ಲಿ ಜಗಮಗ ಅಂತ. ಸಿಟಿ ಅನ್ನೋದಕ್ಕೆ ತುಂಬ, ಸಿಟಿ ಅಂತಂದರೆ ಹೀಗೇ ಲೈಟು, ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗು, ಆ ಥರ ಲೈಟ್ಗಳದ್ದು. ನಿಮಗೂ ಎಲ್ಲ ಇಷ್ಟ ಆಗ್ತಿದೆ ಅನ್ಕೋತೀನಿ ನೋಡಿ. ಆಮೇಲೆ ಇದು ಡೌನ್ ಟೌನ್ ಅಂತ ಅಂದರೆ ಇದು ಸಿವಿಕ್ ಅಂತಂದರೆ ನಾವು ಫಸ್ಟ್ ಸ್ಟಾಪ್ ಇಳಿದು ಬರೋದು. ಈ ಡೌನ್ ಟೌನ್ ಅಂತಂದರೆ ಈ ಹಾರ್ಬರ್ ಸೈಡ್ ಇದೆಯಲ್ಲ, ಅದಕ್ಕೆ ಡೌನ್ ಟೌನ್ ಅಂತ ಇದು ಮಾಡೋದು. ಇಲ್ಲಿ ಮೇನ್ ಏನು ಅಂತಂದರೆ ಈ ಡೌನ್ ಟೌನ್, ಈ ಫೆರಿಗಳದ್ದು, ಕ್ರೂಸ್ ಶಿಪ್ಪು ಅದು, ಮತ್ತು ರೆಸ್ಟೋರೆಂಟ್ಗಳು ಎಲ್ಲ ಸಾಮಾನ್ಯ ಹಾಗೆ ಅಲ್ವಾ. ವೀಕೆಂಡ್ ಬಂತು ಅಂತಂದರೆ ಇವ್ರುಗಳಿಗೆಲ್ಲ ಮಜಾ ಅಲ್ಲ. ಮಂಡೇ ಟು ಫ್ರೈಡೇ ಕೆಲಸ ಮಾಡೋದು, ಫ್ರೈಡೇ ನೈಟು ಸ್ಯಾಟರ್ಡೆ ಅಂತಂದರೆ ಹೀಗೆ. ಇಲ್ಲಿ ಫೆರಿಗಳಿಗೆ ಹೋಗೋದಕ್ಕೆ ನೋಡಿ, ಆಕ್ಸೆಸ್ ಟು ಪಯರ್ ಸೈನ್ಸ್ ಅಂತಂದರೆ ಈ ನಿಲ್ದಾಣಗಳು ಅಂತ ಹೇಳ್ತಾರೆ, ಒಂದೊಂದು ಕಡೆಗೆ ಒಂದೊಂದು ಸ್ಟಾಪು, ಇದು ಪ್ಲೇಸಸ್ಗೆ ಹೋಗೋದಕ್ಕೆ ಅಂತ ಹಾಗೆ. ಮತ್ತು ಈ ಕಡೆ ಎಲ್ಲ ಇದಾಯಿತು ಅಂತಂದರೆ ಆ ಕಡೆ ಸೈಡ್ ತೋರಿಸ್ತದ್ನೆಲ್ಲ ಲೈಟ್ಗಳದ್ದು, ಅದು ಏನಪ್ಪ ಅಂತಂದರೆ ಅದು ಕಾರ್ಗೋ ಶಿಪ್ಗಳದ್ದು ಆ ಕಡೆ ಸೈಡು.
ಇದು ಏನೋ ಒಂಥರ ಕಾಣಿಸ್ತಾ ಇದೆ ಅಲ್ವಾ ಬಿಲ್ಡಿಂಗು. ಈ ಥರ ಬಿಲ್ಡಿಂಗ್ ಎಲ್ಲಾದರೂ ನೋಡಿರೋದು ಇಲ್ಲ ಅನಿಸುತ್ತೆ ಅಲ್ವಾ. ಇದೊಂಥರ ಏನಂತ ಹೆಸರಿಡ್ಬೋದು ಹೇಳಿ ನೀವೇ. ಗೆಸ್ ಮಾಡ್ತೀರಾ ಏನಾದರೂ? ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ವೈಟಿಗಿದೆ. ನಾನು ಬೇಗನೆ ಹೋಗಬೇಕು ಅಂದ್ಕೊಂಡೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹಾಗೆ ಮಕ್ಕಳನ್ನು ರೆಡಿ ಮಾಡಿ ಹೋಗೋ ತನಕ ಕತ್ಲೆನೇ ಆಗೋಗಿತ್ತು ನೋಡಿ. ಆದರೂ ಕೂಡ ಹೋಗಿದ್ದೆ. ಇದು ವೈಟು ಹೇಗೆ ಅಂತಂದರೆ ಇದು ಡ್ರ್ಯಾಗನ್ ನಂಗೆ ನೆನಪು ಬರುತ್ತೆ. ರೆಡ್ ಕಲರ್ ಹಾಕ್ಬಿಟ್ಟಿದ್ರೆ ಹಾಗೇ. ಆದರೆ ಈ ಬಿಲ್ಡಿಂಗ್ ಹೆಸರು ಕ್ಲೌಡ್ ಬಿಲ್ಡಿಂಗ್ ಅಂತ. ಏನಕ್ಕೆ ಇದು ಮೇಯ್ನು ಅಂತಂದರೆ ಈ ಏನಾದರೂ ಫೆಸ್ಟಿವಲ್ಸು ಅಥವಾ ಕಾನ್ಸರ್ಟ್ಸು ಅದು ಇದು ಮಾಡುವಾಗ ಗ್ಯಾದ್ರಿಂಗ್ಸು ಅವೆಲ್ಲ ದೊಡ್ಡ ಫಂಕ್ಷನ್ಸ್ಗಳು ನಡೆಯುತ್ತಲ್ಲ ಅದು ಮಾಡೋದಕ್ಕೆ. ಇದನ್ನು 2011 ಕನ್ಸ್ಟ್ರಕ್ಟ್ ಮಾಡಿದ್ದು. 11 ಕನ್ಸ್ಟ್ರಕ್ಟ್ ಮಾಡಿ ಅದು ಆಗ ಇದು ನ್ಯೂಜಿಲೆಂಡ್ ಅಂತಂದರೆ ರಗ್ಬಿ ಫೇಮಸ್ ಅಲ್ವಾ. ಆಗ ವರ್ಲ್ಡ್ ಕಪ್ಗೆ ಇದಾಯ್ತಲ್ಲ ಮಾಡಿದ್ರಲ್ಲ, ಆಗ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು. ಏನಿತ್ತು ಮುಂಚೆ ಇಲ್ಲಿ ನ್ಯೂಜಿಲೆಂಡಿಗೆ ಬಂದಾಗ ಇದು ಓಪನ್ ಪ್ಲೇಸ್ ಇತ್ತು. ಮುಂಚೆ ಇದಿರಲಿಲ್ಲ. ಆಮೇಲೆ ಇದನ್ನು ಮಾಡಿದ್ದು ಓಪನ್ ಪ್ಲೇಸ್ ಅಂತಂದರೆ ವೇರ್ ಹೌಸ್ ಇತ್ತು. ಏನಾದರೂ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಹಳೆಯದು ಇದು ಸ್ಟಾಕ್ ಮಾಡಿ ಶೇಖರಿಸ್ಕೊಂಡು ಇಟ್ಕೊಂಡಿದ್ದಕ್ಕೆ 2 ವೇರ್ ಹೌಸ್ ಇತ್ತು. ಅದನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ. ಆದರೆ ಎದುರುಗಡೆನೇ ಈ ಕಡೆ ಬಂದಾಗ ಇಲ್ಲಿ ನೋಡಿ, ಈ ಒಪ್ಪ ಇದ್ದಾರಲ್ಲ, ಇವರು ಫಿಶಿಂಗ್ ಮಾಡ್ತಾಯಿದ್ರು. ಇಲ್ಲಿ ಸಾಮಾನ್ಯ ಯಾರನ್ನು ನೋಡಿರಲಿಲ್ಲ, ಇವರನ್ನು ನೋಡಿದೆ ಫಿಶಿಂಗ್ದು. ಆಮೇಲೆ ಅಲ್ಲಿ ಸೀನ್ರಿ ಚೆನ್ನಾಗಿತ್ತಲ್ವ, ಸನ್ಸೆಟ್ ಆಗೋಗಿತ್ತು. ಆದರೂ ಕೂಡ ಫೋನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಂತ್ಕೊಂಡು ತೊಗೊಂಡೆ. ಆಮೇಲೆ ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಲೈಟ್ಗಳದ್ದು, ಅದೇನು ಅಂತಂದರೆ ಕ್ರೂಸ್ ಶಿಪ್ಗಳು ಹೋಗುತ್ತಲ್ಲ, ಆ ಕ್ರೂಸ್ ಶಿಪ್ ಇದು ಮಾಡ್ಕೊಳ್ಳೋದಕ್ಕೆ, ಚೆಕ್-ಇನ್ ಆಗೋದಕ್ಕೆ ಎಲ್ಲ ಇದಾಗೋದಕ್ಕೆ ಆ ಬಿಲ್ಡಿಂಗು ಇದು. ಇವತ್ತು ಏನೂ ಅಷ್ಟೊಂದು ಇರಲಿಲ್ಲ, ಅಷ್ಟೊಂದು ಪ್ಯಾಸೆಂಜರ್ಸು ಯಾರೂ ಇರಲಿಲ್ಲ ಮತ್ತು ಓಡಾಟ ಇರಲಿಲ್ಲ. ಸಂಜೆ ಆಗೋಗಿತ್ತಲ್ವ, ಅದಕ್ಕೆ ಕಡಿಮೆ. ಇಲ್ಲಿ ಏನಿದ್ರು ಪೀಕ್ ಅವರ್ಸು ಅಪ್ ಟು 7 ವೀಕ್ ಡೇಸು, 4 to 7 ಸಂಜೆ ಟೈಮು, ಬೆಳಿಗ್ಗೆ ಅಪ್ ಟು 9 ತನಕ. ನೋಡಿ, ಇದು ಫುಲ್ಲರ್ಸ್ 360 ಅಂತ. ನಮ್ಮದು ಆಕ್ಲ್ಯಾಂಡ್ 80 ಅಂತಂದರೆ ಆಕ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಲ್ವಾ. ಅದು ಒಂದು ಕಾರ್ಡ್ ತೊಗೊಂಡು ನಾವು ಅದಕ್ಕೆ ಟಾಪಪ್ ಮಾಡಿಕೊಂಡ್ರೆ ಮನಿನ, ಅದು ನಾವು ಟ್ರೈನ್ಗೆ ಯೂಸ್ ಮಾಡ್ಬೋದು, ಬಸ್ಸಿಗೆ ಯೂಸ್ ಮಾಡ್ಬೋದು ಮತ್ತು ಈ ಫೆರಿಗಳಿಗೆ ಯೂಸ್ ಮಾಡ್ಬೋದು. 3ಕ್ಕೂ ಆಗುತ್ತೆ. ಅದೊಂದು ಅಡ್ವಾಂಟೇಜು. ಆದರೆ ಇದೊಂದಕ್ಕೆ ಮಾತ್ರ ಫುಲ್ಲರ್ಸ್ ಅನ್ನೋದಕ್ಕೆ. ಇನ್ನು ಬೇರೆದೇ ತೊಗೊಂಡು ಅಂತಂದು ಬೇರೆ ಇದಕ್ಕೆ ಹೋಗ್ತೀವಿ ಅಂತಂದರೆ ಆಗ ನಾವು ಅದರ ರೇಟ್ ಬೇರೆ ಕೊಡಬೇಕಾಗುತ್ತೆ. ಆಕ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ದಾದರೆ ಅದು ಆ ಕಾರ್ಡು ಇದು. ಈ ಕಡೆ ಸೈಡು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಲೈಟೆಲ್ಲ ಕಾಣಿಸ್ತಿದೆಯಲ್ಲ ದೂರದಲ್ಲಿ, ಆ ಕಡೆ ಹೋದರೆ ಡೇವನ್ಪೋರ್ಟ್. ಒಂದಿನ ಅದರಲ್ಲಿ ಹೋಗಿ ತೋರಿಸೋಣ. ಈಗ ನೋಡ್ಕೊಂಡು ಬಂದೆ ಎಲ್ಲೆಲ್ಲಿಗೆ ಹೋಗ್ಬೋದು ಅಂತ ಎಲ್ಲ. ಅದು ಸುಮಾರು ಪ್ಲೇಸಸ್ಗೆ ಹೋಗ್ಬೋದು. ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಇದು ಮಾಡಬೇಕು. ನೆಕ್ಸ್ಟ್ ವೀಕು ಆಗಲ್ಲ, ಅದರ ನೆಕ್ಸ್ಟ್ ವೀಕು ಅವರು ಸ್ಕೂಲಿಗೆ ಹೋಗ್ತಾರಲ್ಲ, ಆಗ ಹೋಗ್ಬೋದು. ನೋಡಿ, ಒಂದು ಫೆರಿ ಬರ್ತಾ ಇದೆ, ಇಲ್ಲ ಹೋಗ್ತಿದೆ, ಹೋಗ್ತಾ ಇದೆ. ಅದಕ್ಕೆ ಅದನ್ನು ಸ್ವಲ್ಪ ನೋಡಿ, ಮತ್ತೆ ಪುನಃ ಅಲ್ಲ ಯಾರೋ ಒಬ್ಬರು ಫಿಶಿಂಗ್ ಮಾಡ್ತಾಯಿದ್ರು. ಅಲ್ಲಿ ದೂರದಿಂದ ಹೇಳಿದೆ ಅಲ್ವಾ, ಕ್ರೂಸ್ ಶಿಪ್ಪಿಗೆ ಹೋಗೋದಕ್ಕೆ ಅಲ್ಲಿ ಚೆಕ್-ಇನ್ ಮಾಡ್ಕೊಳ್ಳೋದಕ್ಕೆ ಅಂತ ಅದೇ 2 ಬಿಲ್ಡಿಂಗು. ಸುಮಾರು ಸಲ, ಒಂದಷ್ಟು ಸಲ ನಾನು ಇದು ಮಾಡಿದಾಗ ಕ್ರೂಸ್ ಶಿಪ್ಗಳೆಲ್ಲ ಇತ್ತು. ಆದರೆ ಇವತ್ತಿರಲಿಲ್ಲ ಯಾವುದೂ. ಮುಂಚೆ ಇದು ಈ ಥರ ಇರಲಿಲ್ಲ. ಇಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಎಲ್ಲದಕ್ಕೂ ಜಾಗ ಇತ್ತು, ಮತ್ತು ಒಂದು ಸ್ವಲ್ಪ ಸ್ಮೆಲ್ಲಿತ್ತು. ಆದರೆ ಈಗ ಸ್ಮೆಲ್ಲೆಲ್ಲ ತೆಗೆದುಬಿಟ್ಟು ಇದು ಮಾಡಿದ್ದಾರೆ, ಚೆನ್ನಾಗಿ ಇದು ಮಾಡಿ. ಏನು ಸ್ಮೆಲ್ಲಿಲ್ಲ, ಕೂತ್ಕೊಂಡು ಸಂಜೆ ಟೈಮ್ ಸೀನ್ರಿ ನೋಡ್ಕೊಂಡಿರೋದಕ್ಕೆ ಚೆನ್ನಾಗಿದೆ. ಇದು ಒಂಥರ ಚೈನೀಸ್ ಇದು ಲ್ಯಾಂಪ್ಗಳದ್ದೆಲ್ಲ ಇರುತ್ತಲ್ಲ, ಆ ಥರ ಲ್ಯಾಂಟರ್ನ್ಸ್, ಆ ಥರ ಕಂಬಗಳದ್ದು ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ತೊಗೊಂಡೆ ವಿಡಿಯೋ.
ಇದೆಲ್ಲ ಫುಲ್ ಹಾರ್ಬರಲ್ಲೇ ಇಷ್ಟೊಂದು ತುಂಬ ಟೈಮ್ ಆಗುತ್ತೆ. ಮತ್ತು ಇದು ಬಿಲ್ಡಿಂಗ್ ಇದೆಯಲ್ಲ, ಇಲ್ಲಿ ಒಂದು ಒಳ್ಳೆ ಗಿಫ್ಟ್ ಶಾಪ್ ಇದೆ, ತುಂಬಾ ಚೆನ್ನಾಗಿದೆ. ಅವರು ಕ್ಲೋಸ್ ಮಾಡ್ತಾಯಿದ್ದ ಟೈಮು, ಅದಕ್ಕೆ ಇವತ್ತು ಹೋಗಲಿಲ್ಲ. ಮತ್ತು ಇಲ್ಲಿ ಪ್ರಿನ್ಸಸ್ ವಾಫ್ ಅಂತ, ಅಲ್ಲೇ ಹಾರ್ಬರ್ ಇದರಲ್ಲಿ ನ್ಯೂಜಿಲ್ಯಾಂಡ್ ಮೆಮೋರಿಯಲ್ ಇದು ಬರುತ್ತೆ, ವಾಫೇರ್ ಅಂದ್ಕೊಂಡು ಮ್ಯೂಸಿಯಮ್ ಅದು. ಆ ಮ್ಯೂಸಿಯಮ್ಗೂ ಒಂದು ದಿನ ಕರ್ಕೊಂಡು ಹೋಗ್ತೀನಿ. ಮತ್ತು ನೋಡಿ, ಇಲ್ಲಿ ನಮ್ಮ ಸ್ಕೈ ಟವರು ಎಲ್ಲೇ ಹೋದರೂ ತುಂಬ ಟಾಲೆಸ್ಟ್ ಆಗಿರೋದ್ರಿಂದ ಎಲ್ಲ ಕಡೆನೂ ಕಾಣಿಸುತ್ತೆ ಅದು. ಆಕ್ಲ್ಯಾಂಡಲ್ಲಿ ಗಿಡ ಮರಗಳಿದ್ದಿಲ್ಲ ಅಂತಂದರೆ, ಇದು ಪ್ರೈವೇಟ್ಗಳು, ಇದು ಆಕ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ದಲ್ಲ, ಇದು ಪ್ರೈವೇಟ್, ಇದು ಹೈಯರ್ ಮಾಡ್ಕೋತಾರಲ್ಲ ಚಾರ್ಟರು ಅವ್ರುಗಳದ್ದು. ಮತ್ತು ಡಾಲ್ಫಿನ್ ವೇಲ್ ಕ್ರೂಸ್ ಅಂತ ಬೇರೆ ಇದೆ, ಅದು ಅದರದ್ದು ಇದೆ ಎಲ್ಲ ಇದೆ. ಡಾಲ್ಫಿನ್ ವೇಲ್ದು ಕ್ರೂಸ್ದು ನೋಡಿ, ಇದೇನೆ ಡಾಲ್ಫಿನ್ ವೇಲ್ ಕ್ರೂಸು. ಅದಕ್ಕೊಂದಿನ ಹೋಗಬೇಕು, ಪಾಸ್ ಇತ್ತು. ಹಸ್ಬೆಂಡು ಮತ್ತು ಮಗ ಇಬ್ಬರೇ ಹೋಗಿದ್ರಲ್ಲ, ಆಗ ಏನೂ ಕಾಣಿಸ್ಲಿಲ್ಲ. ಆಮೇಲೆ ಅವ್ರಿಗೆ ಹುಷಾರಿಲ್ಲದೆ ವಾಪಸ್ ಬಂದುಬಿಟ್ರಲ್ಲ, ಅದು ಇದೆ, ಅದರಲ್ಲಿ ಹೋಗಬೇಕು. ಒಬ್ಬನಿಗೆ ಇನ್ನೊಬ್ಬನಿಗೆ ಟಿಕೆಟ್ ತೊಗೊಂಡು ಮತ್ತು ಪುನಃ ಇನ್ನೊಂದು ಸೈಡ್ ಅದರಿಂದ ಮುಂದೆ ಬಂದರೆ ಇಲ್ಲಿ ಇದು ಗೊತ್ತೇ ಆಗಲ್ಲ ಅಲ್ವಾ, ಏನು ಈ ಥರ ಶಿಪ್, ಸಣ್ಣ ಸಣ್ಣ ಫೆರಿಗಳು ಎಲ್ಲ. ಫೆರಿಗಳಂತೂ ಒಂದೊಂದಂತೂ ತುಂಬಾ ಚೆನ್ನಾಗಿತ್ತು, ಲಕ್ಸುರಿಯಸ್ ಆಗಿ ಇರೋದಕ್ಕೆ. ಸಾಮಾನ್ಯ ಈ ಥರದ್ದಲ್ಲ, ಸುಮ್ಮನೆ ಒಂಥರ ನಾವು ಅಂತೀವಲ್ಲ ನಾಡದೋಣಿ ಅಂತ, ಆ ಥರದ್ದು ಇಟ್ಕೊಂಡಿರ್ತಾರೆ. ಏನಕ್ಕೆ ಅಂತಂದರೆ ಇದು ಏನು ಮೀನುಗಳು ಇದು ಮಾಡೋದಕ್ಕೆ, ಮೀನು ಹಿಡಿಯೋದಕ್ಕೆ ಹೋಗ್ತಾರೆ ಅವರೇ. ವಾರಕ್ಕಾಗಷ್ಟನ್ನು ತೊಗೊಂಡು ಬಂದಿರ್ತಾರೆ. ವೆದರ್ ಚೆನ್ನಾಗಿರಬೇಕು. ವೆದರ್ ಬಿಸಿಲು ಅಂತ ಅಂದರೆ ಎಲ್ಲರೂ ಹೊರಗಡೆ ಇದು ಥರ ಬೋಟ್ ಹಾಕ್ಕೊಂಡು ಹೊರಟೋಗಿರ್ತಾರೆ. ಅದು ನೋಡೋದಕ್ಕೆ ಚೆನ್ನ ಒಂಥರ. ಆಮೇಲೆ ಇದೇನೋ ಹೊಸದು ಇಷ್ಟೊತ್ತು ಕತ್ಲಲ್ಲಿ ಬಂದಿದ್ದು ಇದೇ ಫಸ್ಟ್ ಅಲ್ಲ, ಇದು 2ನೇ ಟೈಮ್ ಏನೋ ಬಂದಿದ್ದು. ಮುಂಚೆ ಒಬ್ಬಳೇ ಬಂದಿದ್ದೆ, ಈಗ ಮಕ್ಕಳು ಇದ್ರ ಜೊತೆಗೆ. ಆದರೆ ಇಷ್ಟು ದೂರ ಎಲ್ಲ ಬಂದಿರಲಿಲ್ಲ ಆಗ ನಾನು. ಮತ್ತು ಇದು ಕಲರ್ಸ್ ಎಲ್ಲ ಇರಲಿಲ್ಲ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ ಪಿಂಕು, ಅದೆಲ್ಲ ಏನಿಲ್ಲ. ಅದನ್ನು ನೀರಿಂದ ಇದು ಮಾಡೋದಕ್ಕೆ ಆ ಥರ ಶೀಲ್ಡ್ ಥರ ಹಾಕಿದ್ದಾರೆ ಅಷ್ಟೇ, ಟ್ರಾನ್ಸ್ಲೂಸೆಂಟ್ ಇದಕ್ಕೆ. ಅದರಿಂದ ಅದು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಮುಂದೆ ಹೋದರೆ ವಯಾಡಕ್ಟ್ ಹಾರ್ಬರು, ಅಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಇದೆ. ಏನಾದರೂ ಈಗ ಫೆರಿಗಳು ಹೋಗಬೇಕು ಅಂತಂದರೆ, ಅದು ಕಲ್ಕತ್ತಾದಲ್ಲಿ ಇದೆಯಲ್ಲ ಹೆಂಗೆ ಓಪನ್ ಆಗುತ್ತೆ, ಆ ಥರ ಓಪನ್ ಆಗುತ್ತೆ. ಚೆನ್ನಾಗಿದೆ. ಅದು ಮುಂಚೆ ನನಗೂ ಗೊತ್ತಿರಲಿಲ್ಲ. ಡಾಲ್ಫಿನ್ ವೇಲ್ ಕ್ರೂಸ್ಗೆ ಹೋದಾಗ ಅದು ಆಗ ಓಪನ್ ಆಯ್ತಲ್ಲ, ಆಗ ಗೊತ್ತಾಗಿತ್ತು. ನೋಡಿ, ಇದೆ ಇಲ್ಲಿ ಮುಂದೆ ಹಿಂಗೆ ಲೈಟ್ ಕಾಣಿಸ್ತಿದೆಯಲ್ಲ, ಸ್ಟ್ರೀಟ್ ಲೈಟ್, ಹಂಗೆ ಅಲ್ಲಿಂದ ಹೋದರೆ ವಯಾಡಕ್ಟ್ ಹಾರ್ಬರ್. ಇದು ಏನಿದು ಆಕಾಶ ತೋರಿಸ್ಬಿಟ್ಟಿದ್ದೀನಿ ಕತ್ಲೆ ಅಂತನಾ? ಏನಿಲ್ಲ, ಅಲ್ಲಿ ಫೋಕಸಿಂಗ್ ಲೈಟ್ ಇತ್ತು. ಅದು ಎಷ್ಟು ದೂರ ಮೇಲಕ್ಕೂ ಇದಾಗ್ತಿದೆ ಅಂತ ನೋಡೋಣ ಅಂತ ಫೋಕಸ್ ಮಾಡಿದೆ, ಅದು ಕಾಣಿಸ್ಲಿಲ್ಲ. ಹಾಗಾಗಿ ಅದನ್ನು ಬಿಟ್ಟೆ. ನೋಡಿ, ಅದಕ್ಕೆ ಕತ್ಲೆ ಆದಂಗೆ. ಕೆಳಗೆ ಮೇಲೆ ನೋಡಿದ್ರೆ ಕತ್ಲೆ, ಕೆಳಗೆ ನೋಡಿದ್ರೆ ಈ ಜಗಮಗ ಅಲ್ವಾ. ನಿಮಗೆ ಇಷ್ಟ ಆಯಿತಾ? ಮತ್ತು ಏನಾದರೂ ಸ್ಪೆಷಲ್ ಒಕೇಶನ್ಸ್ ಬಂತು ಅಂತಂದರೆ ಕ್ವೀನ್ ಸ್ಟ್ರೀಟ್ಗೆ ಆ ಥರ ಲೈಟನ್ನು ಅರೇಂಜ್ ಮಾಡ್ತಾರೆ, ಇದು ಮಧ್ಯ ಕಂಬಗಳಿಗೆ. ಇದು ಸಿವಿಕಲ್ಲಿರೋದು ಇವೆಂಟ್ ಸಿನಿಮಾ ಅಂತ ಇದೆ. ಈ ಸಿವಿಕಲ್ಲಿ ಏನಪ್ಪ ಮೇಯ್ನು ಅಂತಂದರೆ ಆರ್ಟ್ ಗ್ಯಾಲರಿ, ಮತ್ತು ಏನು ಫಿಲಮ್ ಫೆಸ್ಟಿವಲ್ಲು, ಫುಡ್ ಫೆಸ್ಟಿವಲು, ಅದು ಇದು ಏನಾದರೂ ಒಂದು ನಡೀತಾನೇ ಇರುತ್ತೆ ಇಲ್ಲಿ ತುಂಬ. ಆದರೆ ಇದು ತುಂಬ ಮಾಮೂಲಿ ಬಿಲ್ಡಿಂಗೇ, ಮಾಮೂಲಿ ಕಲರೇ, ಆದರೆ ಲೈಟನ್ನು ಈ ಥರ ಒಂಥರ ಬ್ರಿಕ್ ಕಲರ್ ಮಾಡಿ
ಇದನ್ನು ನೋಡಿದ ತಕ್ಷಣ ನನಗೆ ನೆನಪು ಬಂದಿದ್ದು ಮಂಗಳೂರು ಹಂಚು. ಅದೇ ಫಸ್ಟ್ ನೆನಪು ಬಂದಿದ್ದು. ಯಾವುದು ಹೃದಯ ಹತ್ರ ಆಗಿರುತ್ತೋ ಅದೇ ಅಲ್ವಾ ನೆನಪು ಬರೋದು. ನಮ್ಮ ಇಂಡಿಯಾನ ಎಲ್ಲಿ ಬಿಟ್ಟು ಹೋಗೋದಕ್ಕೆ ಸಾಧ್ಯ. ಇವತ್ತೊಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು, ಲವ್ ಯು ಆಲ್, ಟೇಕ್ ಕೇರ್.